ಸರ್, ಇದು ಭ್ರಷ್ಟಾಚಾರ ನಡೆದಿರೋದು ಸತ್ಯ, ಅದನ್ನು ಒಪ್ಕೊಳ್ಳೇಬೇಕು, ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ದಾಖಲೆಗಳಿಂದ ದೃಢ ಆಗಿದೆ. ಎಷ್ಟು ಮಟ್ಟಿಗೆ ಯಾರ್ಯಾರ ಬಿಡಲ್ ಭ್ರಷ್ಟಾಚಾರ ನಡೆದಿದೆ, ಇದಕ್ಕೆ ಬುನಾದಿ ಯಾರು ಹಾಕಿದ್ರು ಅನ್ನೋದು ಮುಖ್ಯ ಆಗಿದೆ. 20/11/2020 ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊತಾರೆ ಮೂಡಾದಲ್ಲಿ. ಅದನ್ನ ಮೀಟಿಂಗಿಗೆ ಸಬ್ಜೆಕ್ಟ್ ಮಂಡಿಸ್ತಾನು ಅಂದಿನ ನಟೇಶ್ ಆಯುಕ್ತರು. ಆ ಸಭೆಯಲ್ಲಿ ಏನು ಅಂತಿಮವಾಗಿ ನಿರ್ಧಾರ ಆಗುತ್ತೆ ಅಂದರೆ, ಅದು ವಾಯ್ಸ್ ರೆಕಾರ್ಡ್ ಇದೆ, ಅದು ಮುಂದಿನ ದಿನಗಳು ಅದನ್ನು ಬಿಡುಗಡೆ ಮಾಡ್ತೀವಿ. ಈ ಹಲವಾರು ಜನ ಅಲ್ಲಿದ್ದಂಥ ಸದಸ್ಯರುಗಳು, ಮೆಂಬರ್ ಎಲ್ಲರೂ ಮಾತಾಡ್ತಾರೆ, ಅಧ್ಯಕ್ಷರು ಎಲ್ಲ ಮಾತಾಡ್ತಾರೆ. ಸಮಗ್ರವಾಗಿ ಮುಂದಿನ ಮೀಟಿಂಗಲ್ಲಿ ಎಷ್ಟು ಪ್ರಕರಣಗಳು ಈ ಥರದ ಬಾಕಿ ಇದ್ದಾವೆ, ಎಷ್ಟು ಪ್ರಕರಣಕ್ಕೆ ಪರಿಹಾರ ಕೊಡಬೇಕಾಗುತ್ತೆ 50-50 ಅನುಪಾತದಲ್ಲಿ, ಅದನ್ನೆಲ್ಲನೂ ಒಂದು ಟಿಪ್ಪಣಿ, ಒಂದು ಲಿಸ್ಟ್ ಮಾಡಿ ಮುಂದಿನ ಸಭೆಗೆ ಎಷ್ಟು ಪರಿಹಾರ ಕೊಡಬೇಕಾಗುತ್ತೆ ಎಲ್ಲ ಡೀಟೇಲ್ ಆಗಿ ಮಂಡಿಸಿ, ಆಮೇಲೆ ಒಂದು ದಿವಸ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ನಿರ್ಣಯ ತಗೊಂಡು ನಿರ್ಧಾರನ ಸರ್ಕಾರಕ್ಕೆ ಬಿಡೋಣ ಅನ್ನೋದು ಒಂದು ಡಿಸೈಡ್ ಆಗುತ್ತೆ. ಸೊ ಆದರೆ ನೆಕ್ಸ್ಟ್ ಮೀಟಿಂಗಲ್ಲಿ ಇದು ಪ್ರಸ್ತಾವನೆ ಬರಲ್ಲ. ಆದರೆ ಅಷ್ಟನ್ನೇ ಈ ನಟೇಶನನ್ನು ಮತ್ತು ಹಿಂದಿದ್ದಂಥ ರಾಜೀವ್ ಅವರು ಏನು ಮಾಡ್ತಾರೆ, ಆ ಸಭೆಯಲ್ಲಿ ಆಗಿತ್ತಲ್ವಾ ಅದನ್ನೇ ನಿರ್ಣಯನೇ ಆಗೋಗಿದೆ ಅಂತ ಹೇಳ್ಬಿಟ್ಟು ರೆಸೊಲ್ಯೂಷನ್ ಪಾಸ್ ಮಾಡ್ಕೊತಾರೆ. ರೀಡ್ ಅಂಡ್ ರೆಕಾರ್ಡ್ ಮಾಡ್ದಂಗೆ ರೆಸೊಲ್ಯೂಷನ್ ಪಾಸ್ ಮಾಡಿ, ಆ ರೆಸೊಲ್ಯೂಷನ್ ಮೇಲೆ ಇವತ್ತಿನವರೆಗೂ ಈ ಅಕ್ರಮನ ಅದೊಂದು ಉಲ್ಲೇಖ ಮಾಡಿ 20/11/2020 ಸಭೆಯ ನಿರ್ಣಯದಂತೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಕರಣಗಳನ್ನು ಹೊಡ್ಕೊಂಬಂದಿದ್ದಾರೆ. ಇದು ಮೊದಲು ತಲೆದಂಡ ಆಗಬೇಕಾಗಿರೋದು ಅಂದಿನ ಆಯುಕ್ತ ಬಿ ನಟೇಶ್ ಹಾಗೂ ಅಂದಿನ ಅಧ್ಯಕ್ಷರು ಮತ್ತೆ 5. ಆ ಸಭೆಯಲ್ಲಿ ನಿರ್ಣಯ ಆಗಿರಲಿಲ್ವಲ್ಲ, ನೆಕ್ಸ್ಟ್ ಮೀಟಿಂಗಲ್ಲಿ ಈ ಪ್ರಪೋಸಲ್ ಇಟ್ಟು ಪ್ರಕರಣಗಳ ಹೊರಗಡೆ ತರ್ತಾ ಇದ್ರಲ್ವಾ, ಸಭೆಯಲ್ಲಿ ಇಟ್ಕೊಂಡು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ವ 50-50. ಯಾಕೆ ಯಾರು ಸದಸ್ಯರುಗಳು ಯಾಕೆ ಅದನ್ನು ವಿರೋಧ ಮಾಡಲಿಲ್ಲ? ಇವತ್ತು ದಿನೇಶ್ ಅವ್ರು ಮಾಡಿಲ್ಲ ಅಂತ ನಾನು ವಾದ ಮಾಡ್ತಾ ಇಲ್ಲ. ಹಿಂದಿದ್ದೆ ಕಾಂತರಾಜ್ ಅವ್ರ ಪೀರಿಯಡ್ದಿಂದಲೂ ನಡೆದಿದೆ ಇದು. 2021ರಲ್ಲೂ ನಡೆದಿದೆ. ಈಗ ಇವತ್ತು ಭೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾ ಇದ್ದಾರಂತೆ. ಈಗ 12 ಗಂಟೆಗೆ ಮೂಡಾ ಪ್ರಾಧಿಕಾರಕ್ಕೆ ಬರ್ತಾರಂತೆ. 2 ವರ್ಷದ ನಡೆದಂಥ ಹಗರಣಗಳನ್ನ ಏನಿದಾವೆ ನಿನ್ನ ಪೀರಿಯಡಲ್ಲಿ ಅವನ್ನ ರದ್ದು ಮಾಡುವಂತ ಕೂತಿದ್ದಾರೆ ಅಂತ ಮಾಹಿತಿ. ಅಂದರೆ 100% ಇದು ಕನ್ಫರ್ಮ್ ಆಗಿ ಬಂದಿರೋ ನನಗೆ ಮಾಹಿತಿ ಪ್ರಕಾರ. 2 ವರ್ಷದ ಯಾಕೆ ರದ್ದು ಮಾಡ್ತಾ ಇದೀಯಪ್ಪ? ಹಿಂದಿಂದ ಯಾಕೆ ಬಿಟ್ಟಿದೀಯಾ? ಮೂಲ ಕಾರಣ ಯಾರು? ಅವನು ಮಾಡಿದ ರೆಸೊಲ್ಯೂಷನ್ ಮೇಲೆ ಇಲ್ಲಿವರೆಗೂ ಎಳ್ಕೊಂಬಂದಿದೆ ಅಲ್ವಾ. ಈಗ 2024ರಲ್ಲಿ ಸರ್ಕಾರ ಅದನ್ನು ರದ್ದು ಮಾಡಿದೆ, ಅದು ಊರ್ಜಿತ ಅಲ್ಲ ಅಂತ. ಅಂದ್ರೆ ಅರ್ಥ ಏನಲ್ಲಿಗೆ, ಆ ಮೀಟಿಂಗಿಂದ ಈ ಮುಂದೆ ನಡೆದಂಥ ಎಲ್ಲದೂ ಸಹ ಊರ್ಜಿತ ಅಲ್ಲ ತಾನೇ, ಎಲ್ಲನೂ ರದ್ದು ಮಾಡಿ. ಹಾಗಾರೆ ನಾನು ಕೇಳೋದು ಇಷ್ಟೇ, ಇದರೊಳಗೆ ಜಿನಿಯನ್ ಕೇಸು ಇರ್ತವೆ, ಎಲ್ಲವೂ ಇಲ್ಲೀಗಲ್ ಆಗಿದ್ದಾವೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ದಾಖಲೆಗಳು ಪರಿಶೀಲನೆ ಮಾಡಬೇಕು, ಮತ್ತೊಂದು ಆಗಿ ಇದು ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ. ಇದರೊಳಗೆ ಲೀಗಲ್ ಆಗಿ ಯಾವಿದ್ದಾವೆ, ಕೆಲವರು 2 ಸೈಟು 3 ಸೈಟು ತೊಗೊಂಡಿರೋ ಪಾಪ ನಿರಪರಾಧಿಗಳು ಇದ್ದಾರೆ. ಪರಿಶೀಲನೆ ಮಾಡಿ, ಉನ್ನತ ಮಟ್ಟದ ತನಿಖೆ ಮಾಡಿ. ಈಗ ಜಮೀನು ತಗೊಂಡ್ರವರೆಗೂ ಸಮಸ್ಯೆ ಆಗುತ್ತೆ. ಹೌದು, ಅದನ್ನು ಮಾಡಬಾರ್ದಲ್ವಾ. ಸುಮ್ಮನೆ ಏಕಾಏಕಿ 2 ವರ್ಷ ದಿನೇಶ್ ಅವ್ರು ಮಾಡಿದ್ದು, ಇಲ್ಲ ನಟೇಶ್ ಅವ್ರು ಮಾಡಿದ್ದು, ಇಲ್ಲ ಕಾಂತರಾಜ್ ಅವ್ರು ಮಾಡಿದ್ದು ರದ್ದು ಮಾಡ್ತೀವಿ ಅಂತ. ಸರ್, ಈ ಹಿಂದೆ 2018-19ರಲ್ಲಿ 100% ಕೊಟ್ಟವ್ರಲ್ವಾ ಸರ್. ಇದು 50%, 100% ಕೊಟ್ಟವ್ರು. ಎಲ್ಲೋ ಒಂದು ಚಿಕ್ಕಳ್ಳೆಲ್ಲೋ ಅಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು 11 ಗುಂಟೆ ಜಾಗ ಹೋದ್ರೆ, ಭೂಮಿ ಹೋದ್ರೆ 9 ಗುಂಟೆ ತಗೊಂಬಂದು ಡೆವಲಪ್ ಆಗಿರೋ ಜಾಗನ ಎಲ್ಲಿ ರಿಂಗ್ ರೋಡ್ ಫೇಸಿಂಗಲ್ಲಿ ಕೊಡ್ತಾರೆ. ಏನು ಅರ್ಥ ಅಲ್ಲಿಗೆ? ಏನು ಉತ್ತರ ಕೊಡ್ತಾರೆ ಜನಗಳಿಗೆ ಇವರು? ಹಾಗಾಗಿ ಇದು ಅಕ್ರಮ ನಡೆದಿರೋಂಥದ್ದು ಸತ್ಯ. ಮಾತಾಡಿ, ಅಧ್ಯಕ್ಷರುಗಳು ಮಾತಾಡಿ, ಮಾಜಿ ಅಧ್ಯಕ್ಷರುಗಳು ಮಾತಾಡಿ, ಈಗಿನ MLAಗಳು ಮಾತಾಡಿ. ಯಾಕೆ ಮಾತಾಡ್ತಾ ಇಲ್ಲ ಯಾರನ್ನೂ? ಯಾಕೆ ಮಾತಾಡಬಾರ್ದು? ಹರೀಶ್ ಗೌಡ್ರು ಯಾಕೆ ಮಾತಾಡಬಾರ್ದು? ರಮೇಶ್ ಮಂಡಿ ಸಿದ್ದಿಗೌಡ್ರು ಯಾಕೆ ಮಾಡೋದು? ಗೌಡ್ರು ಯಾಕೆ ಮಾತಾಡಬಾರ್ದು? ಈ ಕಡೆ ಬಂದು ಇವರು ಶ್ರೀವಾಸ್ ಅವರು ಒಬ್ಬರೇ ಮಾತಾಡಬೇಕಾ? ಎಲ್ಲರೂ ಯಾಕೆ ಮಾತಾಡಬಾರ್ದು? ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಶ್ರೀವಾಸ್ ಅವ್ರು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ವಲ್ಲ ಪಾಪ. ಸಾಮಾನ್ಯಕ್ಕೆ ಅವ್ರು ಬರೋದೇ ಇಲ್ಲ. ಮಂಜೇಗೌಡ್ರು ಯಾಕೆ ಮಾತಾಡಲ್ಲ ಪಾಪ? ಯಾರೋ ಬಡಪಾಯಿಗಳು ತಗೊಂಡ್ಬಿಟ್ಟು ಇವತ್ತು ಈಗ ಏನು ಸಮಾಜದಲ್ಲಿ ಹೊರಗಡೆ ಏನು ಸಂದೇಶ ಹೋಗ್ತಾ ಇದೆ ಅಂದರೆ, ಮೂಡಾ ಸೈಟು ಅಂದರೆ ಅಯ್ಯೋ ಅನ್ನೋ ಲೆವೆಲ್ಗೆ ಹೋಗಿದೆ. ದಯವಿಟ್ಟು ಆ ಥರ ಇಲ್ಲ. ಮೂಡಾದಲ್ಲೂ ಏನಾಗಿದೆ ಅಂದರೆ, ಈ ಅಕ್ರಮಗಳು ಆದಾಗಲಿಂದ 1,000 ರೂಪಾಯಿ ಕಟ್ಕೊತಾರೆ. ಒಬ್ಬ ಬಡ ರೈತ ಯಾರಾದರೂ ಒಂದು ಜಾಗ ಹೋಗಿದೆ ಸ್ವಾಮಿ ನನಗೆ ಪರಿಹಾರ ರೂಪದಲ್ಲಿ ಕೊಡಿ ಅಂದರೆ 30-40 ಸೈಟ್ಗೆ ಲಾಸ್ಟ್ ಅಲಾಟ್ಮೆಂಟ್ ರೇಟು, ಮೂಡಾ ಅಲಾಟ್ಮೆಂಟ್ ರೇಟ್ 490-480, ಒಟ್ಟು 30-40ಗೆ 5,26,000 ಕಟ್ಸ್ಕೊತಾರೆ. ಬಟ್ ಈ 50-50 ಅಲಾಟ್ಮೆಂಟಲ್ಲಿ ಬರೀ 1,000 ಕಟ್ಸ್ಕೊತಾರೆ. ಯಾಕೆ ಅವ್ರಿಗೂ ಕಟ್ಸ್ಕೊಳ್ಳಿ? ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ರೆವೆನ್ಯೂ ಬರುತ್ತಲ್ಲ ಸ್ವಾಮಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದೇ ಪ್ರಾರಂಭ ಆಗಿದೆ ಸರ್, ಅಲ್ಲಿಂದಲೂ ಆಗಿದೆ ಸರ್.
2020ರಿಂದಲೂ ಆಗಿದೆ, ಅದಕ್ಕಿಂತ ಮುಂಚೆನೂ ಆಗಿದೆ. ಇದೇ ಸಿದ್ದರಾಮಯ್ಯ ಪ್ರಕರಣ ಬಂದು 2014-15ರಿಂದಲೂ ನಡ್ಕೊಂಬಂದಿದೆ. ನಡ್ಕೊಂಬಂದು 2021ರಲ್ಲಿ ನಟೇಶು ಮಾಡಿಬಿಟ್ಟು ಹೋಗ್ತಾನೆ. ಸೊ ಅದು ಇಲ್ಲಿಗಲ್ ಅಲ್ವಾ ಸರ್? ಲೀಗಲಿ ಆರ್ ಇಲ್ಲಿಗಲಿ ಆ ಒಂದು ಸಭೆಯ ನಿರ್ಣಯದಲ್ಲಿ ಏನೇನು ಆಗಿತ್ತು ಅದೆಲ್ಲನೂ ಸಹ ಇದು ಊರ್ಜಿತ ಅಲ್ಲ ಅನ್ನೋ ಲೆಕ್ಕದಲ್ಲಿ ನೀವು ಆದೇಶ ಇವತ್ತು ಮಾಡಿರ್ಬೇಕಾದ್ರೆ 2020ರಲ್ಲಿ 24ರಲ್ಲಿ. ಸೊ ಅದನ್ನು ಸೇರ್ಕೋಬೇಕಲ್ವ ಸರ್? ನಾನು ಆಪಾದನೆ ಮಾಡ್ತಾ ಇಲ್ಲ, ಅವರು ತಪ್ಪು ಮಾಡಿದ್ದಾರೆ, ಅವ್ರದ್ದು ತಪ್ಪಾಗಿದೆ ಅನ್ನಲ್ಲ, ಅದನ್ನು ಸಂಪೂರ್ಣ ನೋಡಬೇಕು. ಬಟ್ ಒಂದಂತೂ ಹೇಳ್ತೀನಿ, ಅದೇ ಬಡಾವಣೆಯಲ್ಲಿ ಸುಮಾರು 250-300 ಸೈಟು ಇನ್ನೂ 2000ದಿಂದ ಒಂದು 3,000 ಸೈಟು, 3,500 ಚಿಲ್ಲರೆ, 3,000 ಒಂದು ಏನಿಲ್ಲ ಅನ್ನೋ 3,000 ಸೈಟ್ ಖಾಲಿ ಇದ್ದು ಅವಾಗ 20 ಕೊಡ್ಬೋದಿತ್ತಲ್ಲ ಸರ್? ನಿಮ್ಮ ಜಾಗದಲ್ಲೇ ಸೈಟ್ಗಳು ಖಾಲಿ ಇರ್ಬೇಕಾದ್ರೆ, ನಿಮ್ಮ ಲ್ಯಾಂಡ್ ಹೋಗಿರೋ ಜಾಗದಲ್ಲೇ ಖಾಲಿ ಇರ್ಬೇಕಾದ್ರೆ ಯಾಕೆ ಅಲ್ಲಿ ಕೊಟ್ರಿ? ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಅಧಿಕಾರಿಗಳು ಕೊಟ್ಟರೋ ಅಲ್ಲ ಇವ್ರು ತಗೊಂಡ್ರೋ ಇವ್ರು ಒತ್ತಡ ಹಾಕಿರೋ ಅದು ನನಗೆ ಗೊತ್ತಿಲ್ಲ. ಬಟ್ ಆರ್ಥಿಕ ಲಾಭ ತಾನೇ ಇದಾಗಿರೋದು. ಇಲ್ಲ 2,500 ರೂಪಾಯಿ ರೇಟೇ, ಅಲ್ಲಿ 7,000 ರೂಪಾಯಿ ರೇಟು. ಸೊ ಹಾಗಾಗಿ ಆ ಸಭೆಯಲ್ಲಿ ನಡೆದಿರೋದೇ ಘಟನೆನೇ ಬೇರೆ. ಅದ್ರ ಬಗ್ಗೆ ವಿಡಿಯೋ ಇದೆ, ಅಲ್ಲಿ ಸಭೆಯಲ್ಲಿ ರೆಕಾರ್ಡಿಂಗ್ ಆಗಿದೆ, ವಾಯ್ಸ್ ರೆಕಾರ್ಡ್ ಮಾಡಿದ್ದಾರೆ, ಯಾರ್ಯಾರು ಮಾತಾಡಿದ್ದಾರೆ ಸಭೆಯಲ್ಲಿ, ಯಾರ್ಯಾರು ರಾಮದಾಸ್ ಏನು ಹೇಳಿರು, ಜಿ ಟಿ ದೇವೇಗೌಡರು ಏನು ಹೇಳಿರು, ಮರಿತಿಬ್ಬೇಗೌಡರು ಏನು ಹೇಳಿರು, ಆ ಸಭೆಯಲ್ಲಿ ಎಲ್ಲ ಸದಸ್ಯರುಗಳು ಏನೇನು ಹೇಳಿದ್ದಾರೆ ಅದೆಲ್ಲ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಆಗಿರೋದು ನಾನು ಹೇಳ್ತಾ ಇರೋದು. ಅದನ್ನು ನಾನು ಮುಂದಿನ ದಿನ ಆ ರೆಕಾರ್ಡ್ನು ಸಹ ಬಿಡುಗಡೆ ಮಾಡ್ತೀನಿ. ಹಾಗಾಗಿ ಇದು ಅಕ್ರಮ ಆಗಿರೋದು ನಿಜ. ಇವತ್ತು ಏನು ಬೈರತಿ ಸುರೇಶ್ ಅವ್ರು ಬರ್ತಾ ಇದ್ದಾರೆ, ಅದನ್ನು ದಯಮಾಡಿ ತಾವುಗಳು ಸಹ ಸಹಕಾರ ಕೊಡಬೇಕು. ಇದ್ರ ಬಗ್ಗೆ ಹಿಂದಿಂದ ಯಾಕೆ ತಗೋತಾ ಇಲ್ಲ ನೀವು? ಆ ಮೀಟಿಂಗದು ರೆಸೊಲ್ಯೂಷನ್ನೇ ರದ್ದಾಯಿತು, ಅದು ಅಕ್ರಮ ಅಂತ ಅಂದಮೇಲೆ ಅಲ್ಲಿಂದ ಯಾಕೆ ನೀವು ತನಿಖೆ ಮಾಡಬಾರ್ದಾಗಾರೆ? ಮಾಡಿ, ಯಾರು ತಪ್ಪು ಮಾಡಿರೆಲ್ಲ ಹೋಗ್ಲಿ ಸರ್, ಪ್ರಾಧಿಕಾರದ ಆಸ್ತಿ ಉಳಿ ಸರ್, ಅದಾದ್ರೇ ಆಗೋದು. ನಾನು ರಾಜ್ಯ ನಡೆಸ್ತಾ ಇರೋ ನಾನೇ ಇದ್ರೊಳಗೆ ಇನ್ವಾಲ್ವ್ ಆಗಿರ್ಬೇಕಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ತನಿಖಾ ಸಂಸ್ಥೆಯಿಂದ ನಡೆದ್ರು, ಏನು ತನಿಖೆ ನಡೆದ್ರು ಊರ್ಜಿತ ಆಗಲ್ಲ, ಅದು ಉದ್ಧಾರ ಆಗೋದಿಲ್ಲ, ಹೋಗುತ್ತೆ. SIT ಮಾಡ್ಬೋದು, ಯಾರನ್ನೇ ಮಾಡಿರೋ, ಯಾರ ಅಂಡರಲ್ಲಿ ನಡೀತದದು ಅಲ್ವಾ? ಹಾಗಾಗಿ ಇದನ್ನ ಎಲ್ಲಿ ಮಾಡೋ ತನಿಖೆ ಅಲ್ಲ, ಇದು CBIಗೆ ಹೋದ್ರೇನೆ ಸಂಪೂರ್ಣವಾಗಿ. ಅದ್ರ ಜೊತೆಗೆ ಇನ್ನೂ ಒಂದು ಹಗರಣ ಏನಾಗಿದೆ ಮೂಡಾದಲ್ಲಿ ಅಂದರೆ ಚಲನ್ಗಳು, ಅದು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಚಲನ್ಗಳು ದುಡ್ಡು ಕಟ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡೇ ಕಟ್ಟಿಲ್ಲ. ಬ್ರೋಕರ್ ಇವ್ರು ಹೊಡೆದ್ಬಿಟ್ಟಿದ್ದಾರೆ, ಯಾರೋ ಡಿ ಗ್ರೂಪ್ ಹುಡುಗರು ಮತ್ತು ಅದರೊಳಗೆ ಬ್ಯಾಂಕರು ಇನ್ವಾಲ್ವ್ ಆಗಿದ್ದಾರೆ. ಇಲ್ಲಿವರೆಗೂ ತನಿಖೆ ಈಗಿಲ್ಲ, 3 ಕೋಟಿ ಮೇಲಾಗಿದೆ ಆಲ್ರೆಡಿ. ನಾನು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡ್ತಾ ಇಲ್ಲ. 2 ಕೋಟಿವರೆಗೂ ಪೊಲೀಸರಿಗೆ ತನಿಖೆ ಮಾಡೋಕ್ಕೆ ಅವಕಾಶ ಇರುತ್ತೆ. 2 ಕೋಟಿ ಮೇಲ್ ಕ್ರಾಸ್ ಆಯಿತು ಅಂದರೆ ಹೋಗ್ಬೇಕು, CID ಕೊಡಬೇಕು. ಸರ್ಕಾರ ಆಗ್ತಿಲ್ಲ, ಯಾಕೆ ಸುಮ್ಮನೆ ಕೂತಿದ್ದೀರಾ ನೀವು ಅಲ್ವಾ? ಅದ್ರ ಜೊತೆ ಇದು ಕೂಡ ಮತ್ತೆ ಎಲ್ಲನೂ ಆಗಲಿ, ಮೂಡೋದಲ್ಲಿ ಏನು ನಡೆದ ಅಕ್ರಮ ಅದೆಲ್ಲರೂ ತನಿಖೆ ಆಗಲಿ ಬಿಡಿ, CBI ಆಗಬೇಕು. ಈಗ ಘಟನೋತ್ತರ ಅನುಮೋದನೆ ಅಂತ ಹೇಳ್ಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಬೇರೆ ಶುರು ಆಗ್ಬಿಟ್ಟದ್ದು. ಇವಾಗ ಅಲ್ಲೇ ಸಭೆಗೆ ಹೋಗಂಗೆ ಇಲ್ಲ, ಪ್ಲಾನ್ ಅಪ್ರೂವಲ್ಲು, CD ಪಟ್ಟಿ ಬಿಡುಗಡೆ ಎಲ್ಲನೂ ಘಟನೋತ್ತರ ಅನುಮೋದನೆ ಷರತ್ತಿಗೊಳಪಡಿಸಿ ಬಿಡುಗಡೆ ಮಾಡಿ ಅಂತ ಆದೇಶ ಅಲೆ ಅಲ್ಲವೇ ಟೌನ್ ಪ್ಲಾನಿಂಗ್ ಸೆಕ್ಷನಲ್ಲೂ. ಇದೆಲ್ಲ ನೋಡ್ತಾ ಇದ್ರೆ ಮೂಡ ಮಹಾರಾಜರು ಕಟ್ಟಿದಂತಹ ಪ್ರಾಧಿಕಾರ ಉಳಿಸ್ತಾರ ಇಲ್ಲ ಆ ಬಿಲ್ಡಿಂಗ್ನು ಸಹ? ನಾನು ಅದೇ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಆ ಬಿಲ್ಡಿಂಗ್ ಓನರ್ ಯಾರು ಅಂತ ಗೊತ್ತಿಲ್ಲ ಸರ್, ಅವ್ರಿಗೂ ಒಂಚೂರು ಪರಿಹಾರ ಕೊಟ್ಬಿಟ್ರು ಉತ್ತಮ ಅಲ್ವಾ ಸರ್? ಹಿಂಗಿದೆ. ದಯಮಾಡಿ ನೀವುಗಳು ಇವತ್ತು ಬೈರತಿ ಸುರೇಶ್ ಅವರಿಗೆ 12 ಗಂಟೆ ಬರ್ತಾರೆ ಅಂತ ಮಾಹಿತಿ ಇದೆ, ತಾವುಗಳು ಸಹ ಸಹಕಾರ ಮಾಡಿ, ಈಗ ಸಹಕಾರ ಕೊಡಬೇಕು. ಪ್ರಾಧಿಕಾರ ಉಳಿಸೋ ನಿಟ್ಟಲ್ಲಿ ನಮ್ಮಗಳ ಹೋರಾಟದ ಇದಕ್ಕೆ ನೀವುಗಳು ಸಹಕಾರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾವಾದರೂ ಭಾವಿಸಿರ್ತೀವಿ.